ಒಂದು 66-67 ವರ್ಷದ ಒಬ್ಬರು ಬಂದಿದ್ದಾರೆ ಪಾಪ. ಎರಡೂ ಪಾದ ಜೋವು ಮರಗಟ್ಟದು. ನಾನು ಹೇಳ್ತಿರ್ತೀನಿ, ನಾನು ಯೂಟ್ಯೂಬ್ ವಿಡಿಯೋಸ್ ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ, ನರಗಳು ಎಫೆಕ್ಟ್ ಆದಾಗ ಆ ಥರ ಆಗುತ್ತೆ. ಡಯಾಬಿಟಿಸ್ ಇದ್ರೂ ಇರ್ಬೋದು, ಇಲ್ಲದರೂ ಇರ್ಬೋದು. ಬೆನ್ನಿನ ನರಗಳು ಎಫೆಕ್ಟ್ ಆದರೂ ಆ ಥರ ಬರುತ್ತೆ. ಹೇಳಿ ಯಜಮಾನ್ರೆ, ಏನು ತೊಂದರೆ ಹೇಳಿ ನಿಮಗೆ, ಏನಾಗುತ್ತದು? ನಮಗೆ ಅದೇ ಜವು ಹಾಂ ಹಾಂ ಮೇಲೆ ಕಾಲಿಕ್ಕೆ ದಿನ ಇಲ್ಲ ನನಗೆ ಗೊತ್ತಾಗಲ್ಲ, ಸ್ಪರ್ಶ. ಹಾಂ, ಆಮೇಲೆ ಇನ್ನೇನಲ್ಲ, ಊರಿ ಹೊಳ್ತೈತಿ. ಸಾನೆ ಒಂದು 7 ದೂರ ಹೋದ್ರೆ ಉರಿ ಒಂದ್ ವೇಳೆ ಕೂಕೊಂಡ್ರೆ ಹೋದ್ರೆ ಅದಕ್ಕೆ ಏನು ಊರಿ ಪರಿ ಏನು ಕಾಣಲ್ಲ. ನೀವು ಬಿಟ್ಕೊಂಡು ಕೂಕೋಬೇಕು. ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಉದುರೋದಕ್ಕೈತಿ, ಕಾಣಲ್ಲ. ಚಪ್ಪಲಿ ಉದುರೋದು ಗೊತ್ತಾಗಲ್ಲ, ಬಿಗಿ ಇಡ್ತಾ ಇರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಯಾವ್ದ ಮೇಲೆ ಇಕ್ಕಿದೀನಿ, ಇದನ್ನ ಯಾತ್ರ ಮೇಲೆ ಇಕ್ಕಿದೀನಿ ಅನ್ನೋದು ಗೊತ್ತಾಗಲ್ಲ. ಸ್ಪರ್ಶನೇ ಎಫೆಕ್ಟ್ ಆಗೋದು. ನರಗಳ ಎಫೆಕ್ಟ್ ಆಗಲ್ಲ ಆ ಥರ ಆಗೋದು. ನರಗಳ ಎಫೆಕ್ಟ್ ಆದ ನ್ಯೂರೋಪತಿ ಅಂತೀವಿ, ಆ ಥರ ಆಗುತ್ತೆ ಯಜಮಾನ್ರೆ. ಒಳ್ಳೆ ಟ್ರೀಟ್ಮೆಂಟ್ ಇದೆ, ಹಾಕೋಣ. ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಲಾಂಗ್ ಟರ್ಮ್ ತೊಗೋಬೇಕು. ನರಗಳು ಎಫೆಕ್ಟ್ ಆಗೋದಕ್ಕೆ ತೊಂದರೆ. ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅನುಕೂಲ ಆಯ್ತು. ನಾನು ಹೇಳಿದಂಗೆ ಟ್ರೀಟ್ಮೆಂಟ್ ರೆಗ್ಯುಲರ್ ತೊಗೊಂಡೆ ಅನುಕೂಲ ಆಯ್ತು. ಆಯ್ತಾ?